ನಿಲ್ವೇ ಗಿರ್ಜಾ ಎಲ್ಲಿ ಬೇ ಗಿರ್ಜಾ ನಿಮ್ಮ ಮಾವು ಕಾಣೋಲ್ಲಲ್ಲ ಊರಿಗೀರಿಗೇನ್ರ ಹೋಗ್ಯಾನ ಅವನು ಯಪ್ಪ ಅವನು ಸಾವುಕಾರ ಮನ್ಯಾಗ ಇದ್ದಿರ್ಬೇಕು ಅನ್ನಂಗ ಈ ಮಾವಿನ ಹಣ್ಣು ಭಾಳ ರುಚಿ ಐತಿ ಸ್ವಲ್ಪ ತಿಂದ ನೋಡ ಕೋಡಿ ಇದು ಯಾರು ರುಚಿ ಐತಿ ಭಾಳ ರುಚಿ ಐತ್ರಿ ನೀನು ಬಾಯಿ ಕಟ್ಟಿರ್ಬೇಕು ಸ್ವಲ್ಪ ತಿಂದು ನೋಡಿ ಭಾಳ ರುಚಿ ನಿಂದ ಕೆಟ್ಟಿರ್ಬೇಕು ನೋಡು ಬಾಯಿ ಹೋಗ್ಲಿ ಬಿಡಪ್ಪ ಅನ್ನಂಗ ನಂದ ಲಘುನ ಮದುವೆ ಮಾಡ್ತಿಲ್ಲ ನೋಡಿ ಬೇ ಗಿರ್ಜಾ ಅದು ಒಂದು ಮಾತು ಬಿಟ್ಟು ಬೇರೆ ಏನಾರ ಕೇಳ ಬ್ಯಾರೆ ನೀನು ಅಂತಕ್ಕೆ ಏನೈತೆ ಅಂತ ನಾ ಕೇಳಬೇಕು ಬೇಕಾದ್ರೆ ಈ ಮಣ್ಣು ತಿಂದು ನೋಡಿ ಭಾಳ ರುಚಿ ಐತಿ ಇನ್ನೂ ಕೈಕಾಲು ಗಟ್ಟಿರೋತ್ತಿಗೆ ಮಣ್ಣು ತಿನ್ಸಾಕತ್ತಿದೆ ಅಲ್ವೇ ಮತ್ತು ನಾ ಏನರ ಹಾಸಿಗೆ ಹಿಡ್ಕೊಂಡು ನೆಲಕ್ಕೆ ಬಿದ್ಕೊಂಡ್ರ ಸಗಣಿ ತಿನ್ಸಾ ಪೈಕಿನ ಬಿಡ ನೀನು ಹಂಗಲ್ಲಪ್ಪ ಸ್ವಲ್ಪ ರುಚಿ ಐತಿ ತಿಂದು ನೋಡು ಸ್ವಲ್ಪ ಸ್ವಲ್ಪ ಯಪ್ಪ ನನಗೆ ಯಾಕೋ ಒಂದು ನಮ್ಮನೆ ವಾಂತಿ ಬಂದಂಗೆ ಆಗಾಗತ್ತೈತಿ ಒಂದು ನಮ್ಮನೆ ಗುಡು 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 ಮತ್ತೆ ಅರೆ ಒತ್ಲೆ ಮಾವಿನಕಾಯಿ ಎರೆ ಮಣ್ಣು ತಿಂದ್ರ ವಾಂತ್ಯರ ಆಗ್ತೈತಿ ಬೇದೆರ ಆಗ್ತೈತಿ ಬಿಡ ಅದು ಹಂಗಲ್ಲ ನಾ ಹೇಳ್ತೀನಿ ಕೇಳಿಲ್ಲ ಹಂಗಲ್ಲ ಮಾವಿನಕಾಯಿ ಎರೆ ಮಣ್ಣು ಅಪ್ಪ ನಂಗೀಗ 3 ತಿಂಗಳಾಗಿ ಸತ್ಯ ನರಸಿಂಹ ಸತ್ಯ ಮತ್ತೇನಾತಂತಿದೆಯಲ್ಲ ನಿಮ್ಮ ಮೌನ 3 ತಿಂಗಳಾಗೈತೆ ಅಂದ್ರೆ ಹೆಂಗ ಏನಂಗಂದ್ರೆ ಅದು ಅಳತೇನು ಎಷ್ಟು ಕೊಡ್ಬೇಕಪ್ಪ ಏನಂಗಂದ್ರೆ ಅದರ ಅರ್ಥ ಅದು ಹೇಳ್ಕೊಡು ಹೇಳೋದ್ರ ಅರ್ಥೇನು ಮತ್ತೇನಾತಂತಿದೆಯಲ್ಲ ನಿಮ್ಮ ಮೌನ ಇವತ್ತು ನೋಡಿ ಅದು ಏನಾಯ್ತು ಅದಕ್ಕೆ ನಾನು ಅಪ್ಪ ಬಂದೆ ಮತ್ತೇನಾತಂತಿದಲ್ಲ ನಿಮ್ಮ ಮೌನ 3 ತಿಂಗಳಿಂದ ಮುಟ್ಟಾಗಿಲ್ಲ ಅಂತಿದೆ ಮ್ಯಾಲೆ ಎರೆ ಮಣ್ಣು ಮಾವಿನಕಾಯಿ ತಿನ್ನಕತ್ತಿದೆ ಇದ್ರ ಅರ್ಥ ಏನವ ಗಿರ್ಜವ್ವ ಏನಿದ್ರ ಅರ್ಥ ಇದ್ರ ಅರ್ಥ ಎಂತ ದಾಡ್ದು ಬಿಟ್ನಲ್ಲಪ್ಪ ನಾನು ಅದಕ್ಕೆ ಮಾಚ ಬಡ್ಕೊಂಡ ಹರಿಯದ ಹುಡುಗಿದ್ದು ಮನ್ಯಾಗ ಅವ ಶ್ಯಾಮನ್ ತಂದು ಇಟ್ಕೋಬೇಡ ಅಂತಂದ ನೀನು 3 ತಿಂಗಳ ಬಸರು ನಿಮ್ಮವನು 3 ತಿಂಗಳಿಗೆ ಬಸರೇ ಎಂತ ಖುಷಿ ವಿಷಯ ಅಪ್ಪ ಇದು ಅಂದ್ರೆ ಇನ್ನೂ 6 ತಿಂಗಳದಾಗ ನೀ ತಾತ ಹಾಕಿ ಅನ್ನಂಗ ಹಾಕ ತಾತ ಆಗೋದಿಲ್ಲವೋ ಇನ್ನು 6 ತಿಂಗಳದ ಭೂತ ಆಗ್ತೀನಿ ಯಾಕ ಭೂತ ಆಗಿ ನಿನ್ನ ಗ್ಯಾರಂಟಿ ಈ ಸುದ್ದಿ ಊರ ಮಂದಿಗೆ ಗೊತ್ತಾಗೋದ್ರೊಳಗ ನನ್ನ ಊರು ಮುಂದಿನ ಬಸರಿ ಗಿಡಕ್ಕೆ ಉರ್ಲಾಕ್ಯಂದು ಸಾಯ್ತೀನಿ ನಿನ್ನ ಕುತ್ತಿಗೆ ಇಚ್ಚಿಗೆ ಕೊಂದು ಬಿಡ್ಬೇಕಂತೀನಿ ನಿನ್ನ ಇಂಚಿಂಚಾಗಿ ಕಡಿದು ಹೊಳಿಗೆ ಹಾಕಿಬಿಡಕಂತೀನಿ ಹಿಂಗೆ ಮಾಡೋಕ್ಕಿಂತ ಆ ಶ್ಯಾಮ್ಗೆ ಗಂಟು ಹಾಕೋದು ಬೇಸ್ ಅಂತೀನಿ ಅವನು ಹೆಂಗೆ ಮಗ ಮಾವಾ ನಿನ್ನ ಮಗಳ ಕೊಡ ಮಾವಾ ನಿನ್ನ ಮಗಳ ಕೊಡ ಅಂತ ತಿರ್ಗಾಕೈತಾನ ಬರಲೇನ ಮಗ ಅಲ್ಲಪ್ಪ ನನಗೆ ಕುತ್ತಿಗೆ ಹಿಚ್ಚಗತೀನಿ ಅಂದಲ್ಲ ಮತ್ತೆ ನೀ ಏನೂ ಮಾಡ್ಲಾರ್ದನ ಹೊರಗೆ ಬಂದೆ ನಾನಿನ್ನ ಬರ್ತೀನಪ್ಪ ಮಾವ ಬರ್ತೀನಿ ಗಿರಿಜಾ ಮಾಮ ನನ್ನ ಕತೆಗೆ ಅಂತ್ಯ ಬರೆದು ತಮ್ಮ ಎಲ್ಲಿಗೆ ಹೊಂಟಿದೆ ನಿನ್ನಿದ್ದಂಗ ನನ್ನ ಮಗಳು ಕೊಡಕ ನಾ ತಯಾರದೀನಿ ತಡಾತು ಮಾವ ಸ್ವಲ್ಪ ಹೊತ್ತು ತಡಾತು ನಾನೀಗ ದೀಕ್ಷೆ ತಗೊಂಡು ಸನ್ಯಾಸ ಸ್ವೀಕಾರ ಮಾಡ್ಬೇಕಂತ ಮಾಡೀನಿ ಸನ್ಯಾಸಿ ಅಂದಮೇಲೆ ಈ ಮದುವೆಗಿದ್ವಿಯಲ್ಲ ಯಾಕ ನಿನ್ನ ಮಗಳು ನಿನ್ನ ಮನೆಯಾಗ ಇರಲಿ 1 ಎಕರೆ ಯಾಕಪ್ಪ 20 ಎಕರೆ ನೀರಾವರಿ ಜಮೀನು ಮಾಡಿಸ್ಕೊಂಡು ಕೊಡು ನಾನಿನ್ನು ಬರ್ತೀನಪ್ಪ ಮಾವ ಶ್ಯಾಮ ಶಮಣ ಹಂಗೆ ಮಾಡಬಳ್ಳಿ ಅಳಿಯ ಹಲ್ಲುಡು ನಿನ್ನ ನನ್ನ ಮಗಳ ಮದುವೆ ಮಾಡ್ಕೊಂಬಿಡಪ್ಪ ಯಪ್ಪ
ನೀನು ಹೊಲ ಬೇಡ, ನೀನು ಬಂಗಾರನೂ ಬೇಡ, ನೀನು ರೊಕ್ಕನೂ ಬೇಡ, ನನ್ನ ಮಗಳು ಮದುವೆ ಮಾಡ್ಕೊಂಬಿಡ. ನಾನೀಗ ಆ ಪರಿಸ್ಥಿತಿಯಲ್ಲಿ ಇಲ್ಲ ಮಾವ. ಹೆಣ್ಣು ಒಂದು ಮಾಯೆ. ಆ ಮಾಯೆಯ ಬೆಂಬತ್ತಿ ನಾನಾಗಿದ್ದೆ ಮೂರ್ಖ. ಸ್ವಪ್ನದಲ್ಲಿ ದೇವರ ದರ್ಶನವಾಗಿ ನನ್ನ ದಾರಿ ಬದಲಿಸಿತು ಮಾವ, ಬದಲಿಸಿತು. ಏ ಮಾಮ, ಅಲ್ಲ ಅವತ್ತು ನೋಡಿದ್ರ ನಾನು ಮದ್ವೆ ಹಾಕಿನಂತ ಮಾತಾಡಿದೆ. ಈಗ ನನ್ನ ಹಿಂಗೆ ನೀ ಬಿಟ್ಟು ಹೊಂಟ್ರ ನಾ ಹೆಂಗೆ ಬದುಕಲಿ ನಿನ್ನ ಬಿಟ್ಟು? ತಪ್ಪು ಕಂದ, ತಪ್ಪು. ಕಂದ, ಒಬ್ಬರನ್ನು ಬಿಟ್ಟು ಇನ್ನೊಬ್ಬರು ಬದುಕುವುದಿಲ್ಲವೆಂಬುದು ಮಹಾ ತಪ್ಪು. ನೀನು ನನ್ನಂತೆ ಸನ್ಯಾಸ ಸ್ವೀಕರಿಸಿ ಹೇಗಿರು ಕಂದ? ನನಗೇನಂತ ಅಗತ್ಯ ಬಿದ್ದಿಲ್ಲ. ನೀ ಇಲ್ಲ ಮತ್ತೊಬ್ಬ ನೋಡಿ ಸನ್ಯಾಸಿ ಆಗತ್ತ, ಸನ್ಯಾಸಿ. ನನ್ನ ಮಾತು ಕೇಳು ಶ್ಯಾಮ, ನನ್ನ ಮಗಳು ಮಾಡ್ಕೊಂಡು ನನ್ನ ಮಗಳು ಬಾರ ಇಳಿಸ್ಬಿಡಪ್ಪ. ಹಂಗಾರ ಮಾವ, ನಿನ್ನ ಮಗಳು ಕೊಡಕ ನಿನಗೆ ಮನಪೂರ್ವಕ ಒಪ್ಪಿಗೆ ಐತ? ಮನಪೂರ್ವಕ ಒಪ್ಪಿಗೆ ಐತಪ್ಪ. ಆದರೂ ಇದಕ್ಕೆ ಸಾಕ್ಷಿ ಬೇಕು. ಏನು? ಮದುವೆ ಮಾಡಿಕೊಳಕ್ ಸಾಕ್ಷಿ ಏನು ಹೇಳಿ ಬಡಬಡ. ಹಂಗಾರ ಮಾವ, ನಮ್ಮವ್ವ ಸಾಯವತ್ನಾಗ ಕರೆದು ಹೇಳಿದ್ಲು, ನೋಡಪ್ಪ ಮಗನ ಶ್ಯಾಮ್, ನೀನು ಮದುವೆ ಅಂತ ಮಾಡಿಕೊಂಡ್ರ ನಿನ್ನ ಹೆಂಡತಿ ಮನೇಲಿಂದ 1 ಎಕರೆ ನೀರಾವರಿ ಗದ್ದಿ ತರಂತ ಮನ್ಯಾಗ ಮಾಡಿಕೊಳಪ್ಪ ಅಂದಿದ್ಲು. ಈಗ ನೀನು 1 ಎಕರೆ ನೀರಾವರಿ ಗದ್ದಿ ಕೊಟ್ರ ನಿನ್ನ ಮಗಳ ನಾನು ಮದುವೆ ಮಾಡ್ಕೊಳಕ್ ತಯಾರಿದ್ದೀನಿ. ಇಲ್ಲ ಐತೀವ್ ನೋನ್ ಪಾಯಿಂಟ್. ನಾನೆಲ್ಲಿಂತ್ರ ತರಲಿ ಅಪ್ಪ ಗದ್ದಿನ? ಹೌದು, ಮತ್ತ ಇಷ್ಟು ದಿನ ಮಾಮಾಗ ತಂದು ಕೊಡು ಅಂತಂತಿದ್ದಲ್ಲ, ಅವ ಎಲ್ಲಿ ತಂದು ಹೊಡ್ಕೋಬೇಕು ಗದ್ದಿನ? ಈಗ ತಂದು ಕೊಡು, ಗೊತ್ತಾಕೈತಿ ನನಗೆ. ತಪ್ಪಾಗ್ಬಿಟ್ಟೈತಪ್ಪ ಶ್ಯಾಮ, ನಂದು ಭಾಳ ತಪ್ಪಾಗ್ಬಿಟ್ಟೈತಿ. ನಮ್ಮ ಹುಡುಗಿ ನಿನ್ನ ಮ್ಯಾಲೆ ಪ್ರಾಣನ ಇಟ್ಕೊಂಡು ಕುಂತ್ಕೊಂಡ್ಬಿಟ್ಟೈತಿ. ನಿನ್ನ ಕಾಲಾದ್ರೆ ಹಿಡ್ಕಂತೀನಿ ಅಪ್ಪ, ನನ್ನ ಮಗಳು ಮಾಡ್ಕೊಂಬಿಡ. ಹಿಡಿಯತ್ತಾನ ಬಿಡ್ಬೇಡ, ಹಿಡಿಯತ್ತೇಳ ಅವನಿಗೆ. ನಿನ್ನ ಕೈ ಹಿಡ್ಕೊಂಡು ನಾನು ಏನು ಮಾಡ್ಲು ಮಾವ? ಇದು ಎದಕ್ಕೆ ಬರ್ತೈತಿ? ಬಿರ್ಸನ ಕೈ ಸ್ವಲ್ಪ ನೆತ್ತಂದಾಗಿದ್ರೆ ಟ್ರೈ ಮಾಡ್ತಿದ್ದೆ. ನನ್ನ ಮಗಳ ಕೈ ಬಿಡಬಾಡ್ಲಿ ಅಪ್ಪ ಶ್ಯಾಮ. ಹುಡುಗಿ ನಿನ್ನ ಮ್ಯಾಲೆ ಪ್ರಾಣನ ಇಟ್ಕೊಂಡು ಕುಂತ್ಕೊಂಡ್ಬಿಟ್ಟೈತಿ. ಇಷ್ಟು ದಿವಸ ನಡಿ ಇನ್ನಿ. ಆಯ್ತು ಮಾವ, ನೀ ಯಾವಾಗ ಈ ಪರಿ ಬೇಡಿಕೊಳ್ತಿ ಅಂದಮೇಲೆ ನಾನು ನಿನ್ನ ಮಗಳನ್ನ ಮದುವೆ ಮಾಡ್ಕೊಳಕ್ ತಯಾರಿದ್ದೀನಿ. ನೀನು ಬೆಳಕ ಮತ್ತೆ ಕೂಡ್ದು ಪಡೆದು ಬಂದು ಇಲ್ಲದ ಉಸ ಬರಿ ಎಬ್ಸಿದ್ರ ನೀನು ಕೊತ್ತಿಗೆ ಚಿಗಿ ಬಿಡವ್ ನೋಡ. ಇಲ್ಲಲಿ ಅಪ್ಪ, ಇಲ್ಲಲಿ ಅಪ್ಪ, ನನ್ನ ಮನಪೂರ್ವಕ ಒಪ್ಪಿಗೆ ಐತೆ. ಆದರೂ ಇದಕ್ಕೆ ಸಾಕ್ಷಿ ಬೇಕು. ಶಾಮಣ್ಣ, ಈ ಮದುವೆಗೆ ಸಾಕ್ಷಿ ನಾನಪ್ಪ. ನಾನ ಅವತ್ತು ಆ ಪರಿ ರಂಬಾ ರೂಢಿಯಾಗಿ ತದಿಸ್ಕೊಂಡು ಸೀದಾ ನನ್ನ ಅಂತ ಊರಿಗೆ ಕುರಿಯ ಕೊಂಪಿಗೆ ಹೋದ್ನ. ಕುರಿಯ ಕೊಂಪಿಗೆ ಹೋಗಿ 4 ದಿನ ಸುಧಾರಿಸ್ಕೊಂಡು ಇವತ್ತ ಬಂದೀನಿ ನನ್ನ ಹೆಣ್ತಿನ ಕರ್ಕೊಂಡು. ಇನ್ನು ಮೇಲೆ ನಾನೇನು ನನ್ನ ಹೆಣ್ತೇನು ಯಾರು ತಂಟಕ್ಕೂ ಹೋಗಲ್ಲಪ್ಪೋ. ಅವ್ವ, ಅಕ್ಕನ ಕರ್ಕೊಂಡ್ ಬಂದಿಯಾ? ಸಂಸಾರ ಸುದ್ದ ಆಗೈತೆ ಅಂದಂಗ ಆತ. ಹೌದು, ಮತ್ತೆ ನಿಮ್ಮಿಬ್ಬರದು ಲಗ್ನ ಸಂಸಾರ ಸದ್ದು ಮಾಡಮ್ರಿ. ಎಲ್ಲಾರು ಓಣ್ಯಾಗಳ ಮಂದಿಗೆಲ್ಲ ಓಣಿಸಿ ನಿಮ್ಮದು ಮದುವೆ ಏರ್ಪಾಟು ಮಾಡಮ್ ನಡ್ರಪ್ಪ. ಮಾಚಣ್ಣ, ಇಷ್ಟು ಒಳ್ಳೆ ಮನುಷ್ಯ ಅಂತ ನನಗೆ ಮೊದಲ ಗೊತ್ತಿದ್ದಿಲ್ಲ. ಬಿಡ ನೋಡತ್ತು ಅದದ್ದು ಹೊಟ್ಟೆಗೆ ಹಾಕ್ಯಂಬಿಡಪ್ಪ. ಅವತ್ತೇನೋ ಸಿಟ್ನಾಗ ಹೊಡೆದಿ ಹೊಟ್ಟೆಗೆ ಹಾಕೋ. ಅದನ್ನ ಸಿಟ್ಟು ಇಟ್ಕೊಂಡು ಮತ್ತೆ ಶ್ಯಾಮ್ ಇರ್ಲಾಟನ್ನ ರಾತ್ರಿ ಬಂದು ಬಾಗಲ್ ಬಿಡದಿಯಪ್ಪ. ಗಿರ್ಜಾ ಅಂದಂಗ ಅವತ್ತು ಮಾಚಂದ್ರ 2 ತೊಲಿ ಬಂಗಾರ ಇಸ್ಕೊಂಡಿದ್ವಲ್ಲ, ಅದನ್ನು ಕೊಡ. ಬ್ಯಾಡಪ್ಪ ಶ್ಯಾಮಣ್ಣ, ಬ್ಯಾಡ. ಆ 2 ತೊಲೆ ಬಂಗಾರನು ಈ ನರಸಿಂಹಪ್ಪಗ ಕೊಟ್ಬಿಡು. ಆ ನರಸಿಂಹಪ್ಪನ ಋಣದಾಗದೀನಿ, ಹೆಂಗ ಋಣಮುಕ್ತನಾಗ್ತೀನಿ. ಮಾಚ ಬಾರ್ಲೆ, ನಾವು ಹೋಗೋಣ. ಸ್ವಲ್ಪ ಹಿಂಗ ದುಕಾನ ಕಡೆ ಅಡ್ಡಾಡಿಕೊಂಬರೋಣ. ಅವರಿಬ್ಬರು ಮನೆಗೆ ಹೋಗ್ತಾರ. ಏ ನರಸಿಂಹಪ್ಪ, ನಾನು ಕುಡಿಯೋದು ಬಿಟ್ಬಿಟ್ಟಿನಿ. ಓ ಮಾರಾಯ, ಈ ಕುಡಿಯೋದ ಬಿಟ್ಬಿಟ್ಟಿನಿ. ಇವತ್ತು ಒಂದಿನ ಕುಡಿಸಿಬಿಡ್ಲಿ ಅಪ್ಪ, ನಾಳೆ ಬಿಟ್ಟು ನಾಡ್ದು ಕುಡಿಸಿಬಿಡುವಂತೆ. ಹಂಗಾರ ನಡಿ, ಇಲ್ಲೇ ಸಿದ್ಧಾರ್ಥ ಬಾರಿಗನ ಇಲ್ಲಕ್ರಿ ಪ್ರಥಮ ಬಾರಿಗನ ಹೋಗ್ಬಿಡಮ್ಮ. ಇವತ್ತೊಂದಿನ ಅಂದಿ ಲಾಸ್ಟ್, ಮತ್ತೆ ನಾಳೆ ಕೇಳಬೇಡ. ಟೈಟ್ ಐತಿ ನಮ್ದ ಈಗ. ನಡಿ ಹೋಗಮ್, ನಡಿ. ಬಾ ಬಾ ಹೋಗೋಣ. ಅಂತೂ ಸಕ್ಸಸ್ ಆಗಿ ಹೋತ್ ನೋಡ. ಸಕ್ಸಸ್ ಆಗಿ ಅವ ಮಾಚ ಅಂತೂ ನಮ್ಮ ಸುದ್ದಿಗೆ ಬರಲಾರ್ದಂಗೆ ಒಳ್ಳೆ ಬಾಳ್ವೆ ಮಾಡಾಕ ಸುದ್ದ ಹತ್ತಿ ಬಿಟ್ಟಾನ. ನಡಿ ಮತ್ತ ನಾವು ಹೋಗ್ಬಿಡೋಣಂತ. ಹೌದೌದು, ನಾನು ದಣ್ಯರ ಮನೆಗೆ ಹೋಗ್ಬೇಕು. ಹೋಗೋತ್ನಾಗ ಸ್ವಲ್ಪ ಖುಷಿ ಮಾಡಿ ಕಳಿಸ್. ಹೌದು, ಮತ್ತೆ ಬೆಳಕಾಗೈತಿ, ನೀರ್ ಹೆಂಗ್ ಬಿಡ್ತೀವಿ.
ಗಂಗಾವತಿ ನಗರದಲ್ಲಿ ಆತ್ರಿಯ ಆಯುರ್ವೇದ ಪ್ರತಿಷ್ಠಾನ ಅರ್ಪಿಸುವ ಸ್ಫೂರ್ತಿ ಕಾಲೇಜ್ ಆಫ್ ನರ್ಸಿಂಗ್, ಸ್ಫೂರ್ತಿ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್, ಸ್ಫೂರ್ತಿ ಇನ್ಸ್ಟಿಟ್ಯೂಟ್ ಆಫ್ ಪ್ಯಾರಾಮೆಡಿಕಲ್ ಸೈನ್ಸ್ ಬಿಎಸ್ಸಿ ನರ್ಸಿಂಗ್ ಮತ್ತು ವೀರಣ್ಣ ಮುಷ್ಟಿ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್, ವೀರಣ್ಣ ಮುಷ್ಟಿ ಇನ್ಸ್ಟಿಟ್ಯೂಟ್ ಆಫ್ ಪ್ಯಾರಾಮೆಡಿಕಲ್ ಸೈನ್ಸ್ ಸಂಸ್ಥೆಗಳಲ್ಲಿ ಡಿಪ್ಲೊಮಾ ಇನ್ ಲ್ಯಾಬ್ ಟೆಕ್ನಿಷಿಯನ್, ಡಿಪ್ಲೊಮಾ ಇನ್ ಓಟಿ ಟೆಕ್ನಿಷಿಯನ್, ಡಿಪ್ಲೊಮಾ ಇನ್ ಮೆಡಿಕಲ್ ಇಮೇಜ್ ಟೆಕ್ನಿಷಿಯನ್, ಡಿಪ್ಲೊಮಾ ಇನ್ ಹೆಲ್ತ್ ಇನ್ಸ್ಪೆಕ್ಟರ್, ಡಿಪ್ಲೊಮಾ ಇನ್ ಡಯಾಲಿಸಿಸ್ ಟೆಕ್ನಿಷಿಯನ್ ಸೇರಿದಂತೆ ಹಲವು ಕೋರ್ಸ್ಗಳನ್ನು ಹೊಂದಿರುವ ಹೆಮ್ಮೆಯ ಕಾಲೇಜ್ ಮತ್ತು ವಿದ್ಯಾರ್ಥಿಗಳ ಪ್ರಾಯೋಗಿಕ ಶಿಕ್ಷಣಕ್ಕಾಗಿ 300ಕ್ಕೂ ಹೆಚ್ಚು ಆಯುರ್ವೇದಿಕ್ ವನಸ್ಪತಿಗಳನ್ನು ಪ್ರಕೃತಿಯ ಸೌಂದರ್ಯದೊಂದಿಗೆ ಬೆಳೆಸಲಾಗಿದೆ. ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ವಸತಿ ವ್ಯವಸ್ಥೆ, ಉತ್ತಮ ಗುಣಮಟ್ಟದ ಆಹಾರ ಪೂರೈಕೆ, ಸಾರಿಗೆ ವ್ಯವಸ್ಥೆ ಕೂಡ ಕಲ್ಪಿಸಲಾಗಿದೆ. 35 ವರ್ಷಗಳ ಅನುಭವಿ ಪ್ರಾಂಶುಪಾಲರಾದ ಡಾಕ್ಟರ್ ಉಮೇಶ್ ವಿ ಪುರದ್ ಇವರ ಮಾರ್ಗದರ್ಶನದಲ್ಲಿ ನುರಿತ ತಜ್ಞ ವೈದ್ಯರು, ವಿವಿಧ ವಿಭಾಗಗಳಲ್ಲಿ ಪರಿಣಿತಿ ಹೊಂದಿದ ಬೋಧಕ ಬೋಧಕೇತರ ಸಿಬ್ಬಂದಿಗಳನ್ನು ಹೊಂದಿ ಗುಣಾತ್ಮಕ ಶಿಕ್ಷಣ ನೀಡುತ್ತಿದೆ. 3000ಕ್ಕೂ ಹೆಚ್ಚು ವೈದ್ಯಕೀಯ ಪುಸ್ತಕಗಳನ್ನೊಳಗೊಂಡ ಆಧುನಿಕ ಗ್ರಂಥಾಲಯದ ವ್ಯವಸ್ಥೆ, ದೀರ್ಘಕಾಲಿಕ ರೋಗಗಳನ್ನು ಹೊಂದಿದವರಿಗೆ ಪಂಚಕರ್ಮ ಚಿಕಿತ್ಸೆಯೊಂದಿಗೆ ಆಯುರ್ವೇದಿಕ್ ಚಿಕಿತ್ಸೆ ನೀಡಲಾಗುವುದು. ನಮ್ಮಲ್ಲಿ ಔಷಧಾಲಯ ವ್ಯವಸ್ಥೆ ಕೂಡ ಹೊಂದಿರುತ್ತದೆ. ಸಂಸ್ಥೆಯ ಚೇರ್ಮನ್ರಾದ ಶ್ರೀಮತಿ ನಿರ್ಮಲಾ ಈಶ್ವರ ಸವಡಿ ಇವರು ಶಿಕ್ಷಣವೇ ಗುರಿ ಎನ್ನುವ ಸಂಕಲ್ಪ ಹೊಂದಿದ್ದಾರೆ. ಡಾಕ್ಟರ್ ಎಸ್.ವಿ. ಸವಡಿ ಆಯುರ್ವೇದ ಆಸ್ಪತ್ರೆಯು ಗಂಗಾವತಿಯ ವಿದ್ಯಾನಗರದಲ್ಲಿ ರೋಗಿಗಳ ಪಾಲಿನ ಸಂಜೀವನಿಯಾಗಿ ಬೆಳೆದು ನಿಂತಿದೆ. ಪ್ರವೇಶಗಳು ಪ್ರಾರಂಭವಾಗಿದ್ದು ಹಿಂದೆ ಭೇಟಿ ನೀಡಿ. ಸ್ಫೂರ್ತಿ ಕಾಲೇಜ್ ಆಫ್ ನರ್ಸಿಂಗ್.